ಇದೆಯಲ್ಲ. ನಿಜವಾಗ್ಲೂ ಬೆಳಗ್ಗೆಯಿಂದ ಬದುಕು ಜಟಕ ಮಂಡಿನ ನೆನಪು ಬರಕತ್ತೆ. ನಮ್ಮ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಈ ವಾರ ಪೇಶ್ ಯುವರ್ ಪಾರ್ಟ್ನರ್ ರೌಂಡ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ ಹೆಂಡತಿ ಅಥವಾ ಗಂಡನ ಮನದಾಳದ ಮಾತುಗಳಿಗೆ ನೇರವಾಗಿ ಅವರ ಮುಂದೆನೇ ಅದಕ್ಕೆ ಉತ್ತರ ನೀಡಬೇಕು. ಬಾಳು ಬೆಳಗುಂದಿ ಅವರು ಅವರ ಹೆಂಡತಿ ಮಾಲಾಶ್ರೀ ಬಗ್ಗೆ ಹೇಳ್ತಾರೆ, ಹೆಜ್ಜೆ ಹೆಜ್ಜೆಗೂ ಇವಳು ಕೋಪ ಮಾಡಿಕೊಳ್ತಾಳೆ, ಅದು ನನಗೆ ಇಷ್ಟ ಆಗಲ್ಲ ಅಂತ. ಅದಕ್ಕೆ ಬಾಳು ಬೆಳಗುಂದಿ ಅವರ ಹೆಂಡತಿ ಆದಂಥ ಮಾಲಾಶ್ರೀ ಅವರು ಹೇಳ್ತಾರೆ, ನೀನು ನನ್ನ ಮಾತಿಗೆ ಸ್ಪಂದನೆ ಕೊಟ್ಟರೆ ನಾನ್ಯಾಕೆ ಕೋಪ ಮಾಡ್ಕೋತೀನಿ, ನೀವು ನನ್ನ ಮಾತು ಕೇಳದೇ ಇದ್ದಕ್ಕೆ ನನಗೆ ಕೋಪ ಬರುತ್ತೆ ಅಂತ ಹೇಳ್ತಾರೆ. ನಂತರ ನನಗೆ ಜೀವನನೇ ಬೇಡ ಅನಿಸುತ್ತಲ್ವಾ, ಅವಾಗ ನಾನು ಎದುರು ಮಾತಾಡ್ತೀನಿ ಅನ್ನೋ ಮಾತನ್ನು ಸಹ ಮಾಲಾಶ್ರೀ ಅವರು ಹೇಳ್ತಾರೆ. ಈ ಹೆಣ್ಣು ಮಗಳಿಗೆ ನನ್ನಿಂದ ನೆಮ್ಮದಿನೇ ಇಲ್ಲ ಅಂತ ಬಾಳು ಬೆಳಗುಂದಿ ಹೇಳ್ತಾರೆ. ನಂತರ ಮಾಲಾಶ್ರೀ ಅವರು ಹೇಳ್ತಾರೆ, ನೀನು ನಿಮ್ಮ ಮನೆಯವರನ್ನ ಬಿಟ್ಟು ಕೊಡಬೇಡ, ಹಾಗೆ ನನ್ನ ಕೂಡ ಬಿಟ್ಟು ಕೊಡಬೇಡ ಅನ್ನೋದು ನನ್ನ ಆಶೆ ಅಂತ ಹೇಳ್ತಾರೆ. ಪ್ರತಿ ತಿಂಗಳು ಪ್ರತಿ ಹೆಣ್ಣಿಗೆ 3 ದಿನವಾದರೂ ರೆಸ್ಟ್ ಬೇಕೇ ಬೇಕು. ಆ ಸಮಯದಲ್ಲಿ ನನಗೆ ಹೆಲ್ಪ್ ಮಾಡಿದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಅಂತ ಹೇಳ್ತಾರೆ. ನಂತರ ಜಡ್ಜ್ ಆದಂಥ ಮಾಳ್ವಿಕಾ ಅವರು ಬಾಳು ಬೆಳಗುಂದಿ ಅವರಿಗೆ ಕೇಳ್ತಾರೆ, ಅಷ್ಟು ಮನಸ್ಸಿಗೆ ನೋವಾಗುವಂಥ ಪದಗಳನ್ನು ಯಾಕೆ ಬಳಕೆ ಮಾಡ್ತೀರಾ ಅಂತ ಬಾಳು ಬೆಳಗುಂದಿಗೆ ಕೇಳಿದಾಗ, ಬದುಕು ಜಟಕಾ ಬಂಡಿ ಕಾರ್ಯಕ್ರಮ ನೆನಪಿಗೆ ಬರ್ತಾ ಇದೆ ಅಂತ ಹೇಳಿದರು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ.